ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 4ನೇ ಟಿ20 ಪಂದ್ಯದಲ್ಲಿ ಭಾರತ ತಂಡಕ್ಕೆ ಹೀನಾಯ ಸೋಲು. ಇನ್ನು ಸರಣಿಯಲ್ಲಿ ಮೊದಲನೇ ಬಾರಿಗೆ ಗೆಲುವಿನ ನಗೆ ಬೀರಿದ ಕಿವೀಸ್ ತಂಡ. ಅಷ್ಟಕ್ಕೂ 4ನೇ ಟಿ20 ಪಂದ್ಯಕ್ಕೆ 5 ಜನ ಬೌಲರ್ಸ್ ನ ಆಡಿಸಿದ್ದಕ್ಕೆ ಮತ್ತು ಶ್ರೇಯಸ್ ಅಯ್ಯರ್ ಅವರನ್ನ 4ನೇ ಟಿ20 ಪಂದ್ಯಕ್ಕೆ ಆಯ್ಕೆ ಮಾಡದಿರಲು ಕಾರಣವೇನು? ಇನ್ನು ಈ ಪಂದ್ಯದ ಹೈಲೈಟ್ಸ್ ಬೇಕಾದರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ವಿಶಾಖಪಟ್ಟಣದಲ್ಲಿ ನಡೆದ 4ನೇ ಟಿ20 ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಭರ್ಜರಿಯಾಗಿ ಜಯ ಸಾಧಿಸಿದೆ. ಇನ್ನು ಸತತ 3 ಪಂದ್ಯಗಳನ್ನು ಸೋತು ಸರಣಿ ಕಳೆದುಕೊಂಡಿದ್ದ ನ್ಯೂಜಿಲೆಂಡ್ ತಂಡ ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಟೀಮ್ ಇಂಡಿಯಾ ಮೇಲೆ ಪ್ರಾಬಲ್ಯ ಸಾಧಿಸಿ ಜಯ ಸಾಧಿಸಿದೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ 215 ರನ್ ಗಳಿಸಿತ್ತು. ಇನ್ನು ಟೀಮ್ ಶೆಫರ್ಡ್ 36 ಬಾಲ್ಗಳಲ್ಲಿ 7 4 ಮತ್ತು 3 ಸಿಕ್ಸರ್ಗಳ ಸಹಾಯದಿಂದ 62 ರನ್ ಗಳಿಸಿ ಅಗ್ರ ಸ್ಕೋರರ್ ಆದರು. ಹೌದು ಸ್ನೇಹಿತರೆ, 216 ರನ್ಗಳ ಗುರಿಯನ್ನು ಬೆನ್ನತ್ತಿದ ಟೀಮ್ ಇಂಡಿಯಾ 18.4 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 166 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ 50 ರನ್ಗಳಿಂದಾದರೆ ಸೋಲು ಕಂಡಿತು. ಇನ್ನು 216 ರನ್ಗಳ ಗುರಿ ಬೆನ್ನತ್ತಿದ ಟೀಮ್ ಇಂಡಿಯಾಗೆ ಆರಂಭದಲ್ಲಿ ಆಘಾತ ಅನುಭವಿಸಿತ್ತು. ಹೌದು ಸ್ನೇಹಿತರೆ, ಮೊದಲನೇ ಓವರ್ ನಲ್ಲಿ ಕಳೆದ ಪಂದ್ಯದ ಹೀರೋ ಆಗಿರುವಂತಹ ಅಭಿಷೇಕ್ ಶರ್ಮಾ ಮೊದಲನೇ ಎಸೆತದಲ್ಲೇ ಗೋಲ್ಡನ್ ಡಕ್ ಆದರು. ಇನ್ನು ಎರಡನೇ ಓವರ್ ನಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಕೇವಲ 8 ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು. ಇನ್ನು ಈ ಹಂತದಲ್ಲಿ ಒಂದಾದಂತಹ ಸ್ಯಾಮ್ಸನ್ ಹಾಗೂ ರಿಂಕು ಸಿಂಗ್ 3ನೇ ವಿಕೆಟ್ ಜೊತೆ ಆಟದಲ್ಲಿ 46 ರನ್ಗಳ ಚೇತರಿಕೆ ಆಟವಾಡಿದರು. ಆದರೆ ಈ ಜೋಡಿ ಕಿವೀಸ್ ನಾಯಕ ಆಗಿರುವಂತಹ ಶಾಂಟ್ನರ್ ಅವರು ಬ್ರೇಕ್ ಮಾಡಿ ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ರ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಸಂಜು ಸ್ಯಾಮ್ಸನ್ ಅವರು 15 ಬಾಲ್ಗಳಲ್ಲಿ 24 ರನ್ ಗಳಿಸಿ ಕ್ಲೀನ್ ಬೋಲ್ಡ್ ಆದರು. ಇನ್ನು ಸತತ 4ನೇ ಪಂದ್ಯದಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಆದ್ರೆ ವಿಫಲರಾಗಿದ್ದಾರೆ. ಇನ್ನು ಕೈಕೊಟ್ಟ ಟೀಮ್ ಇಂಡಿಯಾದ ದಿಗ್ಗಜರು. ಹೌದು ಸ್ನೇಹಿತರೆ, ಅಲ್ಲಿಂದ ಟೀಮ್ ಇಂಡಿಯಾ ಚೇತರಿಸಿಕೊಳ್ಳಲೇ ಇಲ್ಲ. ನಂತರ ಬಂದಂತ ಹಾರ್ದಿಕ್ ಪಾಂಡ್ಯ ಕೇವಲ 2 ರನ್ ಗಳಿಸಿ ಔಟ್ ಆದರೆ 30 ಬಾಲ್ಗಳಲ್ಲಿ 3 4 2 ಸಿಕ್ಸರ್ಗಳ ಸಹಿತ 39 ರನ್ ಗಳಿಸಿದ್ದಂತ ರಿಂಕು ಸಿಂಗ್ ಕೇವಲ ಕೆಲವೇ ರನ್ಗಳ ಅಂತರದಲ್ಲಿ ಔಟ್ ಆದರು. ಒಂದು ಹಂತದಲ್ಲಿ ಟೀಮ್ ಇಂಡಿಯಾ 82ಕ್ಕೆ 5 ವಿಕೆಟ್ ಕಳೆದುಕೊಂಡು 120 130 ಒಳಗೆ ಆಲ್ಔಟ್ ಆಗಬಹುದು ಎನ್ನುವ ಸ್ಥಿತಿಯಲ್ಲಿ ಕೂಡ ಇತ್ತು. ಆದರೆ ಶಿವಮ್ ದುಬೆ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿ ಮತ್ತೆ ಭಾರತವನ್ನ ಕಂಬ್ಯಾಕ್ ಮಾಡುವಂತೆ ಕೂಡ ಮಾಡಿದ್ರಂತಾನೆ ಹೇಳ್ಬಹುದು. ಇನ್ನು ಶಿವಮ್ ದುಬೆ ಏಕಾಂಗಿ ಹೋರಾಟ. ಹೌದು ಸ್ನೇಹಿತರೆ, ದುಬೆ ಬೌಂಡರಿ ಸಿಕ್ಸರ್ ಗಳ ಸುರಿಮಳೆ ಕೊಯ್ದು 10.3 ಓವರ್ಗಳಲ್ಲಿ 82 ರನ್ ಗಳಿಸಿದ್ದ ಟೀಮ್ ಇಂಡಿಯಾ 15 ಓವರ್ ಮುಗಿಯುವುದರೊಳಗೆ 145 ರನ್ಗೆ ಏರಿಸಿದ್ದರು. ಆದರೆ 15ನೇ ಓವರ್ನ ಕೊನೆಯ ಎಸೆತದಲ್ಲಿ ದುರದೃಷ್ಟಕರ ರನ್ಔಟ್ ಆದರು. ಹರ್ಷಿತ್ ರಾಣಾ ಹೊಡೆದ ಚೆಂಡು ಬೌಲರ್ ಕೈಗೆ ತಾಗಿ ಸ್ಟಂಪ್ಗೆ ಬಡಿಯಿತು. ಆದರೆ ದುಬೆ ಅಷ್ಟರಲ್ಲೇ ಕ್ರೀಸ್ ಬಿಟ್ಟಿದ್ದರಿಂದ ರನ್ಔಟ್ ಆದರು. ಅವರು ಕೇವಲ 23 ಬಾಲ್ಗಳಲ್ಲಿ 3 4 ಮತ್ತು 7 ಭರ್ಜರಿ ಸಿಕ್ಸರ್ಗಳ ನೆರವಿನಿಂದ 65 ರನ್ಗಳ ಆದರೆ ಗಳಿಸಿದ್ದರು. ದುಬೆಯ ದುರದೃಷ್ಟಕರ ರನ್ಔಟ್ ನಿಂದಾಗಿ ಭಾರತ ತಂಡ ಸೋಲು ಖಚಿತವಾಯಿತು ಅಂತಾನೆ ಹೇಳ್ಬೋದು. ಇನ್ನು ಕೇವಲ 20 ರನ್ ಗಳಿಸುವಷ್ಟರಲ್ಲಿ ಟೀಮ್ ಇಂಡಿಯಾ ಉಳಿದ 4 ವಿಕೆಟ್ ಗಳನ್ನು ಕಳೆದುಕೊಂಡಿತ್ತು. ಇನ್ನು ಒಟ್ಟಾರೆಯಾಗಿ 18.4 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಭಾರತ ತಂಡ 165 ರನ್ಗಳಿಗೆ ಸರ್ವಪತನ ಆದರೆ ಕಂಡಿತ್ತು. ಇನ್ನು ಕಿವೀಸ್ ಪರ ಅದ್ಭುತ ಬೌಲಿಂಗ್ ಪ್ರದರ್ಶನ ತೋರಿದ ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟ್ನರ್ ಅವರು 26 ರನ್ ನೀಡಿ 3 ವಿಕೆಟ್ ಪಡೆದು ಮಿಂಚಿದ್ದರು. ಈ ಸೋತಿ 46 ರನ್ ನೀಡಿ 2 ವಿಕೆಟ್ ಮತ್ತು ಜಾಕಬ್ ಡಪ್ಪಿ 33 ರನ್ ನೀಡಿ 2 ವಿಕೆಟ್ ಆದ್ರೆ ಪಡೆದರು. ಇನ್ನು ಮ್ಯಾಟ್ ಹೆನ್ರಿ ಕೂಡ 1 ವಿಕೆಟ್ ಮತ್ತು ಜಾಕಿರ್ ಫೋಕ್ಸ್ ಕೂಡ 1 ವಿಕೆಟ್ ಪಡೆದು ಗೆಲುವಿನ ರೂವಾರಿ ಆದ್ರೆ ಅಂತಾನೆ ಹೇಳ್ಬಹುದು. ಇನ್ನು ಅಬ್ಬರಿಸಿದ ಕಿವೀಸ್ ಬ್ಯಾಟರ್ಸ್. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ಭರ್ಜರಿ ಬ್ಯಾಟಿಂಗ್ ಮಾಡಿತ್ತು. ಭಾರತ ತಂಡ ಬಲಿಷ್ಠ ಬೌಲಿಂಗ್ ಪಡೆಯನ್ನೇ ಧೂಳಿಪಟ ಮಾಡಿದ ಕಿವೀಸ್ ದಾಂಡಿಗರು 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 216 ರನ್ ಗಳಿಸಲು ನೆರವಾದರು. ಇನ್ನು ಆರಂಭಿಕ ಬ್ಯಾಟರ್ ಆದಂತಹ ಟೀಮ್ ಶೆಫರ್ಡ್ 36 ಬಾಲ್ಗಳಲ್ಲಿ 7 4 ಮತ್ತು 3 ಸಿಕ್ಸರ್ಗಳ ಸಹಾಯದಿಂದ 62 ರನ್ ಮತ್ತು ಡೆವನ್ ಕಾನ್ವೆ 23 ಬಾಲ್ಗಳಲ್ಲಿ 4 4 ಮತ್ತು 3 ಸಿಕ್ಸರ್ಗಳ ಸಹಿತ 44 ರನ್ ಗಳಿಸಿ ಭರ್ಜರಿ ಆರಂಭ ಒದಗಿಸಿ ಕೊಟ್ಟರು. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿದರು. ಕೊನೆಯಲ್ಲಿ ಡ್ಯಾರೆಲ್ ಮಿಚೆಲ್ 18 ಬಾಲ್ಗಳಲ್ಲಿ 3 4 ಮತ್ತು 2 ಬೌಂಡರಿಗಳ ಸಹಾಯದಿಂದ 39 ರನ್ ಸಿಡಿಸಿ ತಂಡದ ಮೊತ್ತವನ್ನು 200ರ ಗಡಿ ದಾಟಿಸಿದರು. ಇನ್ನು ಭಾರತ ಪರ ಬೌಲಿಂಗ್ ವಿಭಾಗದಲ್ಲಿ ನೋಡೋದಾಯ್ತು ಅಂತಂದ್ರೆ ಹರ್ಷದೀಪ್ ಸಿಂಗ್ ಅವರು 33 ರನ್ ನೀಡಿ 2 ವಿಕೆಟ್ ಪಡೆದರೆ ಕುಲ್ದೀಪ್ ಯಾದವ್ 39 ರನ್ ನೀಡಿ 2 ವಿಕೆಟ್ ಆದರೆ ಪಡಿತಾರೆ. ಇನ್ನು ರವಿ ಬಿಷ್ಣೋಯಿ 49 ರನ್ ಕೊಟ್ಟು ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರೆ ಆಗ್ತಾರೆ ಅಂತಾನೆ ಹೇಳ್ಬೋದು, 1 ವಿಕೆಟ್ ಪಡಿತಾರೆ. ಇನ್ನು ಬೂಮ್ರಾ 38 ರನ್ ನೀಡಿ 1 ವಿಕೆಟ್ ಆದ್ರೆ ಪಡೆದರು. ಇದು ಟೀಮ್ ಇಂಡಿಯಾ ಇಶಾನ್ ಕಿಶನ್ ಹೊರಗಿಟ್ಟು 5 ಪ್ರಮುಖ ಬೌಲರ್ಸ್ ಮತ್ತು 2
ಪ್ರಮುಖ ಆಲ್ರೌಂಡರ್ಸ್ ಗಳನ್ನ ಕಣಕ್ಕಿಳಿಸಿತ್ತು. ಆದರೆ ಟೀಂ ಇಂಡಿಯಾ ಪ್ರಯೋಗ ಕೈಕೊಟ್ಟಿತ್ತು. ಬೌಲರ್ ಗಳು ದುಬಾರಿ ಆಗುವುದರ ಜೊತೆಗೆ ದೊಡ್ಡ ಮೊತ್ತ ಚೇಸ್ ಮಾಡಲು ಇದು ಬ್ಯಾಟರ್ ಅಭಾವ ಖಂಡಿತ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಂ ಇಂಡಿಯಾ ಬಂದ್ಬಿಟ್ಟು ಆ 5 ಬೌಲರ್ಸ್ ಗಳಿಂದಾನೇ ಈ ಸೋಲಿಗೆ ಕಾರಣ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತ ತಂಡ 4ನೇ T20 ಪಂದ್ಯಕ್ಕೆ 5 ಬೌಲರ್ಸ್ ಗಳನ್ನ ಆಡಿಸಿದ್ದೇಕೆ? ಇಶಾನ್ ಕಿಶನ್ ಗೆ ಇಂಜುರಿ ಆಗಿರುವ ಕಾರಣದಿಂದಾಗಿ 5 ಬೌಲರ್ಸ್ ಗಳನ್ನ ಆಡಿಸೋದು ಅಗತ್ಯವಿತ್ತ? ಅಕಸ್ಮಾತ್ ಒಂದು ವೇಳೆ ಶ್ರೇಯಸ್ ಅಯ್ಯರ್ಗೆ ಚಾನ್ಸ್ ಕೊಟ್ಟಿದ್ರೆ ಏನಾಗ್ತಿತ್ತು? ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಬಂದ್ಬಿಟ್ಟು 4ನೇ T20 ಪಂದ್ಯದಲ್ಲಿ ಬೂಮ್ರಾ, ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ರವಿ ಬಿಷ್ಣೋಯಿ ಮತ್ತು ಹರ್ಷಿತ್ ರಾಣಾ 5 ಜನ ಪ್ರಮುಖ ಬೌಲರ್ಸ್ ಗಳನ್ನಾದ್ರೆ ತಂಡದಲ್ಲಿ ಆದ್ರೆ ಇರಿಸಿಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಹೌದು, ಇಶಾನ್ ಕಿಶನ್ ಅವರಿಗೆ ಇಂಜುರಿ ಆಗಿತ್ತಂತ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಆ ಕಾರಣದಿಂದಾಗಿ ಹೌದು, ಇಶಾನ್ ಕಿಶನ್ ಜಾಗದಲ್ಲಿ ಅಕ್ಷರ್ ಪಟೇಲ್ ಅಥವಾ ಶ್ರೇಯಸ್ ಅಯ್ಯರ್ ಬಂದ್ರೆ ಅಚ್ಚರಿ ಇರ್ತಿರ್ಲಿಲ್ಲ. ವಾಷಿಂಗ್ಟನ್ ಸುಂದರ್ಗೆ ಹೆಂಗಿದ್ರು ಇಂಜುರಿ ಆಗಿದೆ, ಅವರಂತೂ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಇಲ್ಲಿ ಶ್ರೇಯಸ್ ಅಯ್ಯರ್ ಏನು ತಪ್ಪು ಮಾಡಿದ್ರು? ಶ್ರೇಯಸ್ ಅಯ್ಯರ್ T20 ವರ್ಲ್ಡ್ ಕಪ್ಗೆ ಆಯ್ಕೆ ಆಗಿಲ್ಲ, ಅದೊಂದೇ ಮಾಡಿರೋದು ತಪ್ಪು ಮತ್ತು ಶ್ರೇಯಸ್ ಅಯ್ಯರ್ಗೆ ರೆಸ್ಪೆಕ್ಟೇ ಸಿಗ್ತಿಲ್ಲ. ಹೌದು ಸ್ನೇಹಿತರೆ, ಯಾವುದಾದ್ರೂ ಅನ್ಲಕ್ಕಿ ಪ್ಲೇಯರ್ ಈಗ ಸದ್ಯದಲ್ಲಿ ಟೀಮ್ ಇಂಡಿಯಾದ ಸ್ಕ್ವಾಡ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅದು ಶ್ರೇಯಸ್ ಅಯ್ಯರ್ ಅಂದ್ರೂ ತಪ್ಪಿಲ್ಲ. ಎಷ್ಟೋ ಪಂದ್ಯಗಳಿಂದ ಶ್ರೇಯಸ್ ಅಯ್ಯರ್ ಉತ್ತಮ ಪ್ರದರ್ಶನ ಕೊಡ್ತಾ ಬಂದಿದ್ದಾರೆ ಮತ್ತು ODI ಆಗಿರ್ಬೋದು, T20 ಆಗಿರ್ಬೋದು, IPL ಅಲ್ಲಿ ಯಾವ ತರ ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಕಮಾಲ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ನೋಡ್ತಾ ಬಂದಿದ್ದಾರೆ. ಆದರೂ ಕೂಡ ಶ್ರೇಯಸ್ ಅಯ್ಯರ್ಗೆ ಒಳ್ಳೆಯ ಅವಕಾಶ ಕೂಡ ಸಿಗ್ತಾ ಇಲ್ಲ ಮತ್ತು ಒಳ್ಳೆ ತಂಡದಲ್ಲೇನೋ ಇರ್ತಾರೆ, ಆದರೆ ಆಯ್ಕೆ ಯಾಕೆ ಮಾಡ್ತಿಲ್ಲ ಮತ್ತು ಪ್ಲೇಯಿಂಗ್ ಲೆವೆನಲ್ಲಿ ಆಯ್ಕೆ ಮಾಡ್ತಿಲ್ಲ. ಇನ್ನು ವರ್ಲ್ಡ್ ಕಪ್ಗೆ ಇವರೇನಾದರೂ ಫಿಟ್ ಆಗೋ ಪ್ಲೇಯರೇ ಅಲ್ವಾ? ಹೌದು ಸ್ನೇಹಿತರೆ, ಶ್ರೇಯಸ್ ಅಯ್ಯರ್ ಅವರನ್ನು ವರ್ಲ್ಡ್ ಕಪ್ಗೆ ಆಯ್ಕೆ ಮಾಡಿದ್ರು ತಪ್ಪಿರಲಿಲ್ಲ. ಯಾಕಂತಂದ್ರೆ ಒಳ್ಳೆ ಪ್ಲೇಯರ್ ಮತ್ತು ಗನ್ ಬ್ಯಾಟರ್ ಮತ್ತು ಗನ್ ಫೀಲ್ಡರ್. ಆ ಕಾರಣದಿಂದಾಗಿ ಗನ್ ಕ್ಯಾಪ್ಟನ್ ಅಂದ್ರೂ ತಪ್ಪಿಲ್ಲ ಮತ್ತು ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂದ್ರೂ ತಪ್ಪಿಲ್ಲ. ಆದರೂ ಕೂಡ ಶ್ರೇಯಸ್ ಅಯ್ಯರ್ ಅವರನ್ನು ಯಾಕೆ T20 ವರ್ಲ್ಡ್ ಕಪ್ಗೆ ಪಿಕ್ ಮಾಡಲಿಲ್ಲ? ಇಲ್ಲಿ 5 ಜನ ಆಡಿಸುವಂತ ಅಗತ್ಯವಿತ್ತು ಮತ್ತು ಶ್ರೇಯಸ್ ಅಯ್ಯರ್ಗೆ ದೊಡ್ಡ ಮೋಸ ಆಗ್ತಿದೆ ಅಂತ ಹೇಳ್ಬೋದು ಕ್ರಿಕೆಟ್ನಲ್ಲಿ. ಇನ್ನು ಶ್ರೇಯಸ್ ಅಯ್ಯರ್ ಬಗ್ಗೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಬಾರಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಅವರನ್ನಾದ್ರೆ ಪಿಕ್ ಮಾಡಿದೆ ವರ್ಲ್ಡ್ ಕಪ್ಗೆ. ಇಲ್ಲಿ ನೋಡಿದ್ರೆ ಉತ್ತಮ ಪ್ರದರ್ಶನ ಕೊಡ್ತಾ ಇಲ್ಲ ಮತ್ತು ಕಳೆದ 4 ಪಂದ್ಯಗಳಿಂದ ಕಳಪೆ ಪ್ರದರ್ಶನ ಆದ್ರೆ ಕೊಡ್ತಾ ಬರ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್. ಈ ರೀತಿ ಆದ್ರೆ ಮತ್ತು ಬ್ಯಾಟಿಂಗ್ ಕೊಲಾಪ್ಸ್ ಆದ್ರೆ ನಮ್ಮ ಭಾರತ ತಂಡ ವಿಶ್ವಕಪ್ನಲ್ಲಿ ಏನ್ ಮಾಡುತ್ತೆ? ಇವರಿಂದಾಗಿ ಗಿಲ್ ಅವರನ್ನೇ ತಂಡದಿಂದ ಕೈ ಬಿಡಬೇಕಾಗಿತ್ತು ಅಂತಾನೆ ಹೇಳ್ಬೋದು ಸಂಜು ಸ್ಯಾಮ್ಸನ್ ಅವರಿಂದಾಗಿ. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಈ ರೀತಿ ವಿಶ್ವಕಪ್ನಲ್ಲಿ ಆಡಿದರೆ ನಮ್ಮ ಟೀಮ್ ಇಂಡಿಯಾದ ಗತಿ ಏನು? ಹೌದು, ಶ್ರೇಯಸ್ ಅಯ್ಯರ್ಗೆ ಎಬಿಲಿಟಿನೇ ಇಲ್ವಾ? ಶ್ರೇಯಸ್ ಅಯ್ಯರ್ನ ತಂಡದಲ್ಲಿ ಇರಿಸಿಕೊಂಡ್ರೆ ಯಾವ ಥರ ಬ್ಯಾಟರ್ ಅಂತ ಎಲ್ಲರೂ ಕೂಡ ನೋಡಿದ್ದಾರೆ. ಶ್ರೇಯಸ್ ಅಯ್ಯರ್ಗೆ ಮೋಸ ಆಗ್ತಿರೋದಂತೂ ಪಕ್ಕ. ಹೌದು, ಇಶಾನ್ ಕಿಶನ್ ಅವರಿಗೆ ಇಂಜುರಿ ಆಗಿತ್ತು ಅಂತ ಎಲ್ಲರಿಗೂ ಕೂಡ ಗೊತ್ತಾಯಿತು. ಆದರೂ ಇಲ್ಲಿ 5 ಜನ ಬೌಲರ್ಸ್ಗಳನ್ನು ಆಡಿಸುವ ಅಗತ್ಯವಿತ್ತ? ಹೌದು, ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 3ಕ್ಕೆ 3 T20 ಪಂದ್ಯ ಗೆದ್ದು ಸೀರೀಸ್ನ ಗೆದ್ದುಕೊಂಡಿದೆ ಮತ್ತು ಆ ಕಾರಣದಿಂದಾಗಿ ಆಡಿಸಿದ್ರು ತಪ್ಪಿಲ್ಲ. ನಮ್ಮ ಬೌಲಿಂಗ್ ಸ್ಟ್ರೆಂತ್ ನೋಡೋಣ ಅಂತಂದು ಒಂದು ಪ್ರಯೋಗ ಕೂಡ ಮಾಡಿದೆ. ಆದರೆ ಕೆಲವೇ ದಿನಗಳಲ್ಲಿ T20 ವರ್ಲ್ಡ್ ಕಪ್ನ ಇಟ್ಕೊಂಡು ಇಂಥ ಪ್ರಯೋಗಗಳೆಲ್ಲ ಮಾಡೋದು ಸರಿಯಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬ್ಯಾಟರ್ಸ್ಗಳಿಗೆ ಈ ರೀತಿ ಆದರೆ ಸ್ವಲ್ಪ ಮೋಸ ಆದಂತೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದೇ ರೀತಿ T20 ವಿಶ್ವಕಪ್ನಲ್ಲೂ ಕೂಡ ಬಿಗ್ ಪಂದ್ಯದಲ್ಲಿ ಕೂಡ ಇದೇ ಥರ ಬ್ಯಾಟಿಂಗ್ ಕೊಲಾಪ್ಸ್ ಆಗಿ ಈ ರೀತಿ ಆದರೆ 5 ಜನ ಬೌಲರ್ಸ್ಗಳನ್ನು ಇಟ್ಕೊಂಡು ನಮ್ಮ ಟೀಮ್ ಇಂಡಿಯಾ ಏನಾದರೂ ಆಡಿದರೆ ಈ ರೀತಿ ಬ್ಯಾಟಿಂಗ್ ಕೊಲಾಪ್ಸ್ ಆದರೆ ನಮ್ಮ ಟೀಮ್ ಇಂಡಿಯಾದ ಗತಿ ಏನು? ಹೌದು ಸ್ನೇಹಿತರೆ, ಈ ಥರ ಆದರೆ ನಮ್ಮ ಟೀಮ್ ಇಂಡಿಯಾದ ಮಾನ ಅಂತೂ ಪಕ್ಕ ಹೋಗುತ್ತೆ ಅಂತಲೇ ಹೇಳ್ಬೋದು. ಹೌದು, ಮುಂದೆ ಅದು ಬಿಗ್ ಆದರೆ ತಂಡ ಬರ್ತಾ ಇವೆ. ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ನಂಥ ದಿಗ್ಗಜ ತಂಡಗಳು ಕೂಡ ಎದುರಾಗುತ್ತಿವೆ. ನಮ್ಮ ಶತ್ರು ಆಗಿರುವಂಥ ಪಾಕಿಸ್ತಾನದ ವಿರುದ್ಧನೂ ಕೂಡ ನಾವು ಆಡಬೇಕು. ಪಾಕಿಸ್ತಾನದ ವಿರುದ್ಧ ಈ ರೀತಿ ಆಡಿದರೆ ನಮ್ಮ ಟೀಮ್ ಇಂಡಿಯಾದ ಮರ್ಯಾದೆನೇ ಹೋಗೋದು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಕೊಲಾಪ್ಸ್ ಆದರೆ ತುಂಬಾನೇ ಕಷ್ಟ ಆದರೆ ಇದೆ. ಹೀಗೆ 4 ಪಂದ್ಯಗಳಲ್ಲಿ ಕೈ ಕೊಡ್ತಾ ಇರುವಂಥ ಸಂಜು ಸ್ಯಾಮ್ಸನ್ ಮುಂದೆ ಕೈ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಇನ್ನು ಇಲ್ಲೇ ಒಂದೇನಂತಂದರೆ ಶ್ರೇಯಸ್ ಅಯ್ಯರ್ ಅವರನ್ನು ಮತ್ತೆ ನಮ್ಮ ಟೀಮ್ ಇಂಡಿಯಾಗೆ ಬ್ಯಾಕ್ ಮಾಡೋಕ್ಕೆ ಚಾನ್ಸೇ ಇಲ್ವಾ ಮತ್ತು ವಿಶ್ವಕಪ್ಗೆ ಹಾಕೋಕ್ಕೆ ಚಾನ್ಸೇ ಇಲ್ವಾ? ವಿಶ್ವಕಪ್ಗೆ ಹಾಕೋದು ಒಂದು ಕಡೆ ಬಿಟ್ಟರೆ ಈ ಮ್ಯಾಚಸ್ಗಳಿಗೆ ಬಂದುಬಿಟ್ಟು ಶ್ರೇಯಸ್ ಅಯ್ಯರ್ ಅವರನ್ನು ಪಿಕ್ ಮಾಡ್ತಾ ಇಲ್ಲ ಮತ್ತು ಸ್ಕ್ವಾಡಲ್ಲೇ ಕರ್ಕೊಳ್ತಾ ಇಲ್ಲ. ಅವರನ್ನು ಯಾಕೆ ಅಷ್ಟಕ್ಕೂ ಹೇಳ್ಬೇಕಂತಂದರೆ ಪ್ಲೇಯಿಂಗ್ 11 ಮತ್ತು 15 ಮೆಂಬರ್ಸಲ್ಲಿ ಯಾಕೆ ಮತ್ತೆ ಆಯ್ಕೆ ಮಾಡಿದ್ರು ಅಂತ ಎಲ್ಲರಿಗೂ ಕೂಡ ಒಂದು ತಲೆಯಲ್ಲಿ ಗೊಂದಲ ಆದರೆ ಇದೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ಇಲ್ಲಿ ಒಳ್ಳೆ ಪ್ಲೇಯರ್ಗೆ ಒಂದು ದೊಡ್ಡ ಮೋಸ ಆಗ್ತಾ ಇದೆ ಅಂದರೂ ತಪ್ಪಿಲ್ಲ. ಹೌದು, ಗಿಲ್ ಅವರು ಸಖತ್ತಾಗಿ ಆಡ್ತಾ ಇದ್ರು. ಗಿಲ್ ಬದಲಿಗೆ ಸಂಜು ಸ್ಯಾಮ್ಸನ್ ಏಕೆ ಪಿಕ್ ಮಾಡಿದ್ದು? ಗಿಲ್ ಅವರನ್ನು ತಂಡದಲ್ಲಿ ಇಟ್ಟುಕೊಂಡಿದ್ರೆ ಒಂದು ಅವಕಾಶ ಕೂಡ ಇರ್ತಾ ಇತ್ತು ಅಂತ ಹೇಳ್ಬೋದು ನಮ್ಮ ಭಾರತ ತಂಡಕ್ಕೆ. ಗಿಲ್ ಅಂತ ಕ್ವಾಲಿಟಿ ಬ್ಯಾಟ್ಸ್ಮನ್ ಅಂತ ಎಲ್ಲರಿಗೂ ಕೂಡ ಗೊತ್ತಾಯಿದೆ. ಆದರೂ ಕೂಡ ನಮ್ಮ ಭಾರತ ತಂಡ ಗಿಲ್ ಅವ್ರಿಗೂ ಕೂಡ ಮೋಸ ಮಾಡಿತ್ತು ಅಂತಾನೆ ಹೇಳ್ಬೋದು.
ಒಟ್ನಲ್ಲಿ ನಮ್ಮ ಭಾರತ ತಂಡ ಈ 4ನೇ T20 ಪಂದ್ಯ ಸೋತದ್ದು ಎಲ್ಲರಿಗೂ ಕೂಡ ಖುಷಿ ಇದೆ. ಈ ಪಂದ್ಯ ಸೋತು ಇದೇ ರೀತಿ ಏನಾದರೂ ವಿಶ್ವಕಪ್ನಲ್ಲಿ ಆಗಿದ್ರೆ ನಮ್ಮ ಭಾರತ ತಂಡಕ್ಕೆ ತುಂಬಾನೇ ಕಷ್ಟ ಆಗಿ ಇರ್ತಿತ್ತು. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಸೋತು ಮತ್ತು ನಮ್ಮ ಭಾರತ ತಂಡಕ್ಕೆ ಒಂದು ಪಾಠ ಕಲಿಸಿದಂತೆ ಆಗಿದೆ ಅಂತ ಹೇಳ್ಬೋದು ನ್ಯೂಜಿಲೆಂಡ್ನ ಆಟಗಾರರು ಪ್ಲೇಯರ್ಸ್. ಈ 4ನೇ T20 ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ತುಂಬಾನೇ ಪಾಠ ಆದರೆ ಕಲ್ಕೊಂಡಿದೆ. ಇನ್ನು ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.